ಹಾಯ್ ಹಲೋ ನಮಸ್ಕಾರ. ಪಾಠ 13 ಹೊಯ್ಸಳ. ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಬೇಲೂರಲ್ಲಿನ ದೇವಾಲಯ ಯಾವುದು? ಉತ್ತರ: ಬೇಲೂರಿನಲ್ಲಿರುವ ದೇವಾಲಯ ಚೆನ್ನಕೇಶವ ದೇವಾಲಯ. ಕ್ವೆಶ್ಚನ್ 2. ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ. ಉತ್ತರ: ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ. ಪ್ರಶ್ನೆ 3. ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಉತ್ತರ: ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಲ. ಪ್ರಶ್ನೆ 4. ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಉತ್ತರ: ಚೆನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು. ಉತ್ತರ: ಚೆನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜನರು ಸಲಾನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು? ಉತ್ತರ: ಸಲನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲಿ ಹರಡಿತ್ತು. ಗುರುಗಳು ಈ ವೀರನನ್ನು ನೀವು ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ಈ ಕಾರಣಕ್ಕಾಗಿ ಸಲನನ್ನು ತಮ್ಮ ದೊರೆ ಎಂದು ಒಪ್ಪಿಕೊಂಡರು. ಪ್ರಶ್ನೆ 2. ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುದು? ಉತ್ತರ: ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಬೇಲೂರು, ಹಳೇಬೀಡು, ಸೋಮನಾಥಪುರ ದೇವಾಲಯಗಳು. ನೆಕ್ಸ್ಟ್. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಉತ್ತರ: ಈ ಮಾತನ್ನು ವರುಣ ಶಿಕ್ಷಕರಿಗೆ ಕೇಳಿದನು. ಈ ವೀರನನ್ನು ನೀವು ದೊರೆಯನ್ನಾಗಿ ಮಾಡಿಕೊಳ್ಳಿ. ಉತ್ತರ: ಈ ಮಾತನ್ನು ಜೈನ ಗುರುಗಳು ಗ್ರಾಮದ ಜನರಿಗೆ ಹೇಳಿದರು. 3. ಪ್ರಶ್ನೆ. ಬಲೆ ಸಲ ಒಳ್ಳೆಯ ಕೆಲಸ ಮಾಡಿದೆ. ಉತ್ತರ: ಈ ಮಾತನ್ನು ಗ್ರಾಮದ ಜನರು ಸಲನಿಗೆ ಹೇಳಿದರು. ಥ್ಯಾಂಕ್ ಯು ಸೋ ಮಚ್.